ಹಾಯ್ ಫ್ರೆಂಡ್ಸ್, ಕಾಕ್ರೋಚ್ಗಳನ್ನ ನಾವು ಮನೇಲಿ ನೋಡಿದ್ರೆ ನಮಗೊಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಅವುಗಳನ್ನು ನಾವು ಮನೆಗೆ ಹೇಗೆ ಬರ್ದಿದಂಗೆ ತಡಿಬೋದು ಅಂತ ತಿಳ್ಕೊಳ್ಳೋಣ. ಅವು ಎಲ್ಲಂದ್ರಲ್ಲಿ ಶಿಂಕಲ್ಲೆಲ್ಲ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ನಾವೊಂದು ಹೊಸ ಪ್ಲ್ಯಾನ್ ಮಾಡೋಣ. ಸೊ ನೋಡಿ, ಈ ಥರ ಶಿಂಕ್ಗಳಲ್ಲಿ ಇವೆಲ್ಲ ಈ ಥರ ಗಟ್ಟರ್ಗಳಲ್ಲಿ ಇರುತ್ತೆ. ಅದು ಶಿಂಕಿಂದ ನಮ್ಮ ಮನೆಗೆ ಬರುತ್ತೆ. ನೋಡಿ, ಈ ಥರ ಪೈಪಿಂದ ಒಳಗಡೆ ಬರುತ್ತೆ. ಅವುಗಳು ಈ ಥರ ಪೈಪಿಂದ ಬಂದುಬಿಟ್ಟು ಸೀದಾ ಈ ಥರ ಕಬೋರ್ಡ್ ಒಳಗೆಲ್ಲ ಸೇರ್ಕೊಂಡ್ಬಿಡುತ್ತೆ. ಈ ಥರ ಕಬೋರ್ಡ್ ಒಳಗೆಲ್ಲ ಸೇರಿಬಿಟ್ರೆ ನಮಗೆ ಅದನ್ನು ರಿಮೂವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ಈ ಥರ ಪೈಪ್ಗಳಿರುತ್ತೆ ಅಲ್ಲೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಹಾಗೆ ಈ ಥರ ಹಣ್ಣುಗಳಿಗೆ ಈ ಥರ ಫ್ಲೈಸು, ನಿಮಗೂ ಗೊತ್ತಲ್ಲ, ಈ ಥರ ಇದನ್ನು ನುಷಿ ಅಂತ ಹೇಳ್ತಾರೆ. ಅವುಗಳು ಕೂಡ ಈ ಶಿಂಕ್ ಹತ್ರ, ಹಣ್ಣುಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ. ಇವುಗಳನ್ನ ನಾವು ಮನೆಗೆ ಬರ್ದಿರೋಂಗೆ ತಡೆಯೋಕ್ಕೆ ಒಂದು ಉಪಾಯ ಇದೆ. ಅದೇ ಈ ಥರ ನ್ಯಾಪ್ಥಲಿನ್ ಬಾಲ್ಸು. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ನಿಮಗೆ ಗೊತ್ತಿದೆಯಲ್ಲ. ಇದಕ್ಕೆ ನಾವು ಕನ್ನಡದಲ್ಲಿ ನುಷಿ ಗುಳಿಗೆ ಅಂತ ಕೂಡ ಹೇಳ್ತೀವಿ. ಇದರಿಂದ ತುಂಬಾ ಯೂಸ್ಫುಲ್ ಇದೆ. ನಮಗೆ ಇದ್ರ ಯೂಸ್ಫುಲ್ ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ನೋಡಿ, ನಾವು ಇದನ್ನು ನೀವು ಎಲ್ಲೆಲ್ಲಿ ಜಿರಳೆಗಳು ಓಡಾಡೋ ಜಾಗ ಅಂತಲ್ಲಿ ಅಥವಾ ನುಷಿಗಳು ಬರೋ ಜಾಗದಲ್ಲಿ ಈ ಥರ ನಾವು ಶಿಂಕ್ಗಳಲ್ಲಿ ಈ ಥರ ಒಂದೊಂದು ಹಾಕಿಟ್ಟಿರಿ. ಈ ಥರ ಹಾಕೋದ್ರಿಂದ ಅಲ್ಲಿ ನುಷಿಗಳು ಆ ಸ್ಮೆಲ್ಲಿಗೆ ಬರೋದೇ ಇಲ್ಲ. ಹಾಗೆ ಅದರ ಸ್ಮೆಲ್ಲಿಗೆ ಮನೆಯೂ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ಜಿರಳೆಗಳು ಎಂಟ್ರಿ ಆಗ್ಬೋದು ನಿಮ್ಮ ಮನೆಗೆ ಅಂತ ಅನಿಸುತ್ತಲ್ಲ, ಅಲ್ಲಲ್ಲಿ ನೀವು ಈ ಥರ ಶಿಂಕ್ಗಳ ಕೆಳಗಡೆ ಎಲ್ಲ ಒಂದೊಂದು ಬಾಲ್ನ ಹಾಕಿಡಬೇಕು. ಈ ಥರ ಎಲ್ಲೆಲ್ಲಿ ಜಿರಳೆಗಳು ನಮ್ಮ ಮನೆಗೆ ಬರಬಹುದು ಅನಿಸುತ್ತೆ ನಿಮಗೆ, ಅಂತಲೆಲ್ಲ ಒಂದೊಂದು ಈ ಥರ ಬಾಲುಗಳನ್ನು ನೀವು ಸ್ಟೋರ್ ಮಾಡಿಡಬೇಕು. ಇದು ಹಾಗೆ ನೋಡಿ, ಈ ಥರ ಶಿಂಕ್ಗಳಲ್ಲಿ ಒಂದೊಂದು ಹಾಕಿಡಬೇಕು. ಮತ್ತು ಹಾಗೆ ಆ ಶಿಂಕು ಪಕ್ಕದಲ್ಲಿ ಕಾರ್ನರಲ್ಲಿ ಕೂಡ ಅಲ್ಲಿ ಜಿರಳೆಗಳು ಬಂದು ಸೇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಮೂಲೆಗಳಲ್ಲಿ ನಾನು ಒಂದೊಂದು ನ್ಯಾಪ್ಥಲಿನ್ ಬಾಲ್ನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಜಿರಳೆಗಳೆಲ್ಲ ಎಂಟ್ರಿ ಆಗುತ್ತೆ. ಸೊ ಅಲ್ಲೂ ಕೂಡ ಒಂದೊಂದು ಈ ಥರ ನುಷಿಗುಳಿಗೆನ ಇಟ್ಟಿದ್ದೀನಿ. ಈ ಥರ ಇಡೋದ್ರಿಂದ ಅಲ್ಲಿ ಜಿರಳೆಗಳು ಬಂದು ಸೇರ್ಕೊಳ್ಳೋದು ತಪ್ಪತ್ತೆ. ಹಾಗೆ ಈ ಥರ ಕಬೋರ್ಡ್ ಒಳಗೂ ಕೂಡ, ಕಬೋರ್ಡಲ್ಲಿ ಪಾತ್ರೆ ಜೊತೆಗಿಟ್ಟರೆ ನಿಮಗೆ ಪಾತ್ರೆಗಳು ಒಂಥರ ಸ್ಮೆಲ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಇದು ಕಬೋರ್ಡಿನ ಒಳಗಡೆ ಜಾಗ ಇರುತ್ತಲ್ಲ, ಅಲ್ಲಿ ಒಂದೆರಡು ಬಾಲ್ಗಳನ್ನ ಹಾಕಬೇಕು. ಫ್ರೆಂಡ್ಸ್, ಈ ಟಿಪ್ಸ್ನ ನೀವು ಖಂಡಿತವಾಗಿಯೂ ಮನೇಲಿ ಫಾಲೋ ಮಾಡಿ ನೋಡಿ. ಖಂಡಿತವಾಗಿ ಇದು ವರ್ಕ್ ಆಗುತ್ತೆ. ನಿಮಗೆಲ್ಲರಿಗೂ ಈ ಟಿಪ್ಸ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.